ಬೆಂಗಳೂರು ಮಳೆ ಹಾನಿ ಪ್ರದೇಶಕ್ಕೆ ನಾಳೆ ಸಿಎಂ ರೌಂಡ್ಸ್ ಹಾಕಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಿಂದ ಮಳೆ ವೀಕ್ಷಣೆ ಆರಂಭ ಆಗುತ್ತೆ. ಮಳೆ ಹಾನಿ ವೀಕ್ಷಣೆ ಬಳಿಕ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಸಾಥ್ ನೀಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ರಣಮಳೆಗೆ ಹಲವು ಅವಾಂತರಗಳಾಗಿದ್ದಾವೆ, ಸಾಕಷ್ಟು ಹಾನಿಯಾಗಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆ ಖುದ್ದು ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಯಾವೆಲ್ಲ ಪ್ರದೇಶದಲ್ಲಿ ಹೆಚ್ಚು ಅವಾಂತರ ಆಗಿದೆ, ಹಾನಿಯಾಗಿದೆ, ಅದಕ್ಕೇನು ಸಮಸ್ಯೆಗೆ ಪರಿಹಾರ ಕಲ್ಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾಳೆ ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಬೆಂಗಳೂರು ಮಳೆ ಹಾನಿ ಪ್ರದೇಶಗಳಲ್ಲಿ ನಾಳೆ ಸಿಎಂ ರೌಂಡ್ಸ್ ಹಾಕಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಿಂದ ಈ ರೌಂಡ್ಸ್ ಆರಂಭ ಆಗುತ್ತೆ, ಮಳೆ ವೀಕ್ಷಣೆ ಆರಂಭ ಆಗುತ್ತೆ. ಇದಾದ ನಂತರ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸಿಎಂ. ಯಾವ್ಯಾವ ಭಾಗದಲ್ಲಿ ಎಷ್ಟು ಹಾನಿಯಾಗಿದೆ, ಏನೆಲ್ಲ ಅವಾಂತರ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಲಿದ್ದಾರೆ. ಜೊತೆಗೆ ಯಾವ ಕಾರಣದಿಂದಾಗಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಏನು, ಈ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಏನು ಪರಿಹಾರ ನೀಡಬಹುದು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಶಾಶ್ವತ ಪರಿಹಾರವನ್ನು ಏನಾದರೂ ಮುಖ್ಯಮಂತ್ರಿಗಳು ನಾಳೆ ಘೋಷಣೆ ಮಾಡ್ತಾರಾ, ಸಿಗುತ್ತಾ ಶಾಶ್ವತ ಪರಿಹಾರ, ಸಂಬಂಧಪಟ್ಟಂತ ಅಧಿಕಾರಿಗಳೇನು ಹೇಳ್ತಾರೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಂದರೆ ಎಲ್ಲ ಸಿಟಿ ರೌಂಡ್ಸ್ ಆದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಹಾಕ್ತಾರೆ. ಬೆಂಗಳೂರಿನ 162 ಪಾಯಿಂಟ್ ಜಾಗವನ್ನ ಗುರುತಿಸಿದ್ದೇವೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. 3-4 ಕಡೆ ಮಾತ್ರವೇ ಇಂತಹ ಪರಿಸ್ಥಿತಿ ಆಗಿದೆ. 2 ಗಂಟೆಗಳ ಕಾಲ ಮಳೆ ಬಂದಾಗ ಈ ರೀತಿಯ ಸಮಸ್ಯೆ ಆಗುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಅನ್ನು ಹಾಕ್ತಾರೆ. ಅದರಲ್ಲಿ ಬೆಂಗಳೂರಿನಲ್ಲಿ 162 ಪಾಯಿಂಟ್ ಜಾಗವನ್ನು ಗುರುತಿಸಿದ್ದೇವೆ. 3-4 ಕಡೆ ಮಾತ್ರವೇ ಇಂತಹ ಸಮಸ್ಯೆ ಆಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದರಲ್ಲೂ ಕೂಡ 2 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಬಂತು ಅಂತಂದ್ರೆ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ. ಬೆಂಗಳೂರಿನಲ್ಲಿ 3 ಕಡೆ ಮಾತ್ರ ಇಂತಹ ಸಮಸ್ಯೆ ಆಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಾಗೆ ನಾಳೆ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 3 ಕಡೆ ಮಾತ್ರ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ಯಾವ್ದು ಆ 3 ಜಾಗ, ಅದಕ್ಕೇನು ಪರಿಹಾರ ಅನ್ನೋದನ್ನ ಸದ್ಯಕ್ಕೆ ನಾಳೆ ಕಾದು ನೋಡಬೇಕಾಗಿದೆ. ಯಾಕಂದರೆ ಖುದ್ದಾಗಿ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಸಿಟಿ ರೌಂಡ್ಸ್ನಲ್ಲಿ ಭಾಗಿಯಾಗಲಿದ್ದಾರೆ. ಇದ್ರ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆ ಇರ್ತಾರೆ. ಯಾವ ಭಾಗದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಯಾವ ಕಾರಣಕ್ಕೆ ಆಗ್ತಾ ಇದೆ, ಅದಕ್ಕೆ ಏನು ಪರಿಹಾರ ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳ ಜೊತೆ ಅಲ್ಲೇ ಸ್ಥಳದಲ್ಲೇ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಅದಾದ ನಂತರ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟಲ್ಲೇ ಇದ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿದೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ, ಅದನ್ನು ಕೂಡ ಟ್ಯಾಕಲ್ ಮಾಡ್ತಾಯಿದ್ದೀವಿ. ಬೆಂಗಳೂರು ನಾಗರಿಕರಿಗೆ ಇವತ್ತು ಒಂದು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ ಮಳೆ ಬಂದಂಥ ಸಂದರ್ಭದಲ್ಲಿ. ಸೊ ಸಾರ್ವಜನಿಕರು ಕೂಡ ಹೆಚ್ಚಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಪಾಪ ಎಲ್ಲರೂ ಕೂಡ ರೆಸಿಡೆಂಟ್ಸ್ ಎಲ್ಲ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಇನ್ನು ಬಿಟಿಎಂ ಲೇಔಟ್ನಲ್ಲಿ ಕರೆಂಟ್ ಶಾಕ್ನಿಂದ 2 ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಲಾಗುತ್ತೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಈ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತೇಳಿ ಮೋಟ್ರ್ ಹಾಕಕ್ಕೆ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಪಾಪ ಅಮಾಯಕ ಹುಡುಗ ಅವ್ರ ಜೊತೆ ಇಲ್ಲಿ ಇಳ್ಕೊಂಡಿದ್ದವನು ಲೇಬರ್ ಇದನ್ನು ಹೆಲ್ಪ್ ಮಾಡಕ್ಕೆ ಹೋಗಿ ಆತನಿಗೆ ಕೂಡ ತೊಂದರೆ ಆಗಿದೆ. ಈಗ ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾಳೆ ಆ ಹುಡುಗಂಗೂ ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ನಿನ್ನೆನೂ ಕೂಡ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ನಾವು ಇಬ್ಬರಿಗೂ ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ, ಅವು ಕೂಡ ಎಷ್ಟು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತಾ ಇದ್ದೀವಿ.